ಆಮೇಲೆ ಹೆಚ್ಚಾದರೆ ನೀವು ಬೇರೆ ಕಡೆ ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂಥೇಳಿ ಅದಕ್ಕೆ ಎಲ್ಲೆಲ್ಲಿ ನೀರ ಅವಶ್ಯಕತೆ ಇದೆಲ್ಲ ಕೂಡ ಆಗ್ತದೆ. ಈಗ ಅರುಣಾಚಲಮ್ದು ಕೇಳೋದು, ನನಗೆ ಅರುಣಾಚಲಮ್ದು ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಕೊಂಗಟ್ಟ ರೋಡಲ್ಲಿ ಅರುಣಾಚಲಂ ಒಂದಿದೆ ನೋಡಿ, ಅಲ್ಲೊಂದಿದೆ. ಹೌದು, ಅವರು ಸುಮಾರು 1 ವರ್ಷದಿಂದ ಬರ್ತಾಯಿದ್ರು. ಈಗ BWSSB ಚೇರ್ಮನ್ ಅವ್ರಿಗೆ ಹೇಳಿ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕೊಡಿಸಿ UGD ಮತ್ತು ಕಾವೇರಿ ಎರಡೂ ಕೂಡ ಅಂಡರ್ ಪ್ರೋಸೆಸ್ಸಲ್ಲಿದೆ. ಸುಮಾರು 1 ವರ್ಷದಿಂದ ಬರ್ತಾನೆ ಇದ್ರು ಅವರು. ಅದಕ್ಕೆಲ್ಲ ಕೂಡ ಈಗ ವ್ಯವಸ್ಥೆ ಆಗಿದೆ. ಇಲ್ಲೊಂದು ಅರುಣಾಚಲಂ ಇದೆ ಅಂತ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ, ತಪ್ಪು ತಿಳ್ಕೊಬೇಡಿ. ಯಾರೋ ಬರ್ತಾರೆ, ಲೇಔಟ್ ಮಾಡ್ತಾರೆ, ಹಣಕಾಸು ಸಂಪಾದನೆ ಮಾಡ್ಕೋತಾರೆ, ಒಟ್ಟೋಗ್ತಾರೆ. ಆಮೇಲೆ ಯಾರು ಶಾಸಕರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕುಡಿಯೋ ನೀರಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಏನು ಇದು ಕತೆ ಅಂತ ಹಿಂಗೆ ಒಂದೊಂದಾಗಿ ಶುರು ಆಗ್ತದೆ. ಅದಕ್ಕೆ ಒಂದೊಂದಾಗಿ ಹಂತವಾಗಿ ಬಿಡುಗಡೆ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಚಾಲನೆ ಮಾಡ್ತಾ ಇದ್ದೇವೆ. ಯಾರು ಹೇಳಿದ್ರು ಗ್ರೇಟರ್ ಬೆಂಗಳೂರಿಗೆ ಸೇರಿದೆ, ಇದು ಗ್ರೇಟರ್ ಬೆಂಗಳೂರಿಗೆ ಸೇರಿದೆ. ಇದು ಬಂಡೆಮಠ ವಾರ್ಡ್ ಇತ್ತು. ಇತ್ತೀಚೆಗೆ ದೇವಸ್ಥಾನದ ಹೆಸರು, ಮಠದ ಹೆಸರು ಇರಬಾರ್ದು ಅಂತೇಳಿ ಸರ್ಕಾರದ ಒಂದು ಆದೇಶ. ಅದಕ್ಕೆ ಬಂಡೆಮಠದ ಬದಲು ಕೆಂಗಲ್ ಹನುಮಂತಯ್ಯ ವಾರ್ಡ್, ಕೆಂಗಲ್ ಹನುಮಂತಯ್ಯನವರು ಇಲ್ಲಿದ್ದರು ಅಂತ ಒಂದೇ ಕಾರಣಕ್ಕೆ ಕೆಂಗಲ್ ಹನುಮಂತಯ್ಯ ವಾರ್ಡ್ ಅಂತೇಳಿ ಇದಾಗಿದೆ. ಇನ್ನು ಸದ್ಯದಲ್ಲೇ ಪ್ರತಿಯೊಂದು ಏರಿಯಾಕ್ಕೂ ನೇಮ್ ಪ್ಲೇಟ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ಚಾಲು ಕೊಡ್ತೇವೆ. ಇದರಲ್ಲಿ ವಿಶ್ವೇಶ್ವರ ಬಡಾವಣೆಯಲ್ಲಿ ಸುಮಾರು 5 ಎಕರೆ ಸರ್ಕಾರಿ CA ಜಾಗ. ಅದಕ್ಕೆ ನಾನು 22 ಕೋಟಿ ಕಟ್ಟಬೇಕು ಅಂತೇಳಿ BDN ಅವರು ನಮಗೆ ನೋಟಿಸ್ ಕೊಟ್ಟಿದ್ದರು. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಅವ್ರು ಹೇಳಿದ್ರು ಸರ್ಕಾರ ಪ್ರಥಮ ದರ್ಜೆ ಕಾಲೇಜ್ ಮಾಡ್ತಕ್ಕಂಥದ್ದಕ್ಕೆ 22 ಕೋಟಿ ಅವಶ್ಯಕತೆ ಇಲ್ಲ. ಅದನ್ನು ಕ್ಯಾಬಿನೆಟ್ಗೆ ತಂದು ಸುಮಾರು 1,20,00,000 ಮಾತ್ರ 5% ಕಟ್ಟಿ ಅಂತೇಳಿ 1,20,00,000 ಕಟ್ಸ್ಕೊಂಡು ಪ್ರಥಮ ದರ್ಜೆ ಕಾಲೇಜ್ಗೆ ಸುಮಾರು 5 ಎಕರೆ ಜಮೀನನ್ನು ಸರ್ಕಾರ ಕೊಡಿಸಿದ್ದಾರೆ. 41 ಕೋಟಿ ಎಸ್ಟಿಮೇಟ್ ಕೂಡ ಮಾಡಿಸಿದ್ದೇವೆ. ಮುಂದಿನ ಮಾರ್ಚ್ ಹೊತ್ತಿಗೆ ಅದನ್ನು ಹಣ ಬಿಡುಗಡೆ ಮಾಡಿಸಿ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಒಂದು ಪ್ರಥಮ ದರ್ಜೆ ಕಾಲೇಜ್, PUC ಎರಡೂ ಕೂಡ ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಚಾಲನೆಯನ್ನು ಮಾಡ್ತೇವೆ. ಎರಡನೇದು ಕೊಮ್ಮಘಟ್ಟ ಕ್ಲಬ್ಬಿನ ಎದುರುಗಡೆ ಸುಮಾರು 3/4 ಎಕರೆ ಹೆರಿಗೆ ಹಾಸ್ಪಿಟಲ್, ಮಕ್ಕಳ ಮತ್ತು ಚಿಲ್ಡ್ರನ್ ಹಾಸ್ಪಿಟಲ್ ಕೂಡ ಮಾಡಬೇಕು ಅಂತಕ್ಕಂಥದ್ದು. 3/4 ಎಕರೆ CA ಜಾಗ ಇತ್ತು. ಅದನ್ನು 1,71,00,000 ಕಾರ್ಪೊರೇಷನ್ನಿಂದ BDAಗೆ ಹಣವನ್ನು ಕಟ್ಟಿಸಿ ಅದನ್ನು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದೇವೆ. ಸುಮಾರು 21 ಕೋಟಿ ಅದಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ. ಒಂದು ಹೈಟೆಕ್ ಹೆರಿಗೆ ಹಾಸ್ಪಿಟ್ಲನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ದೃಷ್ಟಿಯಿಂದ. ಇದೊಂದು ಸುಮಾರು 209 ಕೋಟಿ ವಿಶ್ವೇಶ್ವರಯ್ಯ ಇದರ ಲೇಔಟ್ನಲ್ಲಿ 3 ಎಕರೆ CA ಜಾಗ. ಅದರಲ್ಲಿ 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಈಗ ಕಟ್ತಿದ್ದಾರೆ, ಫೈನಲ್ಗೆ ಬರ್ತಾ ಇದೆ. ನೆಕ್ಸ್ಟ್ ಏಪ್ರಿಲ್ಗೆ ಅದು ಉದ್ಘಾಟನೆಯೂ ಕೂಡ ಆಗ್ತದೆ. ಅವರಿಗೆ ಕ್ವಾರ್ಟರ್ಸ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಅದು ಕೂಡ ನಮ್ಮ ಕ್ಷೇತ್ರದಲ್ಲೇ ಬರ್ತಾ ಇದೆ. ಆಮೇಲೆ ಗಣೇಶ ಫೀಲ್ಡ್, ಕೆಂಗೇರಿ ಉಪನಗರದಲ್ಲಿರ್ತಕ್ಕಂಥ ಗಣೇಶ ಫೀಲ್ಡ್, ಅದನ್ನು CA ಜಾಗ. ಅದು ಯಾವಾಗಲೂ ಯಾರ್ಯಾರು ಅಲಾಟ್ಮೆಂಟ್ ಮಾಡಿಸ್ಕೊಂಡು ಬರ್ತಾ ಇರೋರು, ಕೆಂಗೇರಿಯವ್ರಿಗೂ ಅಲಾಟ್ಮೆಂಟ್ವರೆಗೂ ಯಾವಾಗಲೂ ಗಲಾಟೆನೇ ಆಗೋದು. ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಸುಮಾರು 9 ಕೋಟಿ ಹಣ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDN ಅವರು. ಅದಕ್ಕೆ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು 4.25 ಕೋಟಿ BDAಗೆ ಕಟ್ಟಬೇಕು ಕಾರ್ಪೊರೇಷನರ್ ಅಂತೇಳಿ ಕಟ್ಟಿಸಿ ಅದನ್ನು ಕೂಡ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಈಗ ಗಣೇಶ ಫೀಲ್ಡ್ ಜೊತೆಗೆ ಕಾರ್ಪೊರೇಷನ್ ಈ ಥರ ಹಲವಾರು ಕೆಲಸಗಳನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಕ್ಷೇತ್ರದಲ್ಲಿ. ಆಮೇಲೆ ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಇರ್ಬೋದು, UGD ಇರ್ಬೋದು, ಅದೆಲ್ಲವನ್ನು ಕೂಡ ಎಲ್ಲೆಲ್ಲಿ ಇಲ್ಲ. ಈಗ 110 ಹಳ್ಳಿ ವ್ಯಾಪ್ತಿಗೆ ಏನು ಬರ್ತದೆ ಅದು ಸರ್ಕಾರನ BWSSB ಅವರೇ ಮಾಡ್ತಾರೆ. ಅವರೇ ಸ್ವಂತ BWSSB ಅಮೌಂಟ್ ಹಾಕಿ ಮಾಡ್ತಾರೆ. 110 ಹಳ್ಳಿ ವ್ಯಾಪ್ತಿಯಲ್ಲಿ ಯಾವುದು BDA ಅಪ್ರೂವ್ಡ್ ಪ್ಲ್ಯಾನ್ ಇದೆ ಅದು ಮಾತ್ರ ಅವರು ಲೇಔಟ್ನವರು ಹಣವನ್ನು ಕಟ್ಸ್ಕೊಂಡು ಈಗ ಅದಕ್ಕೂ ಕೂಡ 10-11 ಇನ್ಸ್ಟಾಲ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಕೂಡ BWSSB ಮನೆ ಮಾಡಿದ್ದೇವೆ, ಅದು ಕೂಡ ಕೊಡ್ತಾರೆ. ಈಗ 2 ಲಕ್ಷ ಯಾರಾದರೂ ಕಟ್ಟಬೇಕು ಅಂದರೆ 10 ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಕಟ್ಬೋದು. ಆ ಥರ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅಲ್ಟಿಮೇಟಾಗಿ UGD ಇರ್ಬೋದು, ಕಾವೇರಿ ಇರ್ಬೋದು, ಮತ್ತು ಸ್ಟ್ರೀಟ್ ಲೈಟ್ ಇರ್ಬೋದು, ಎಲ್ಲವನ್ನು ಕೂಡ
ಈಗ ಪೊಲೀಸು ಕೂಡ ಬಂದೋಬಸ್ತ್ ಇಲ್ಲಿಗೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಸಪ್ರೇಟ್ ಜಾಗನೂ ಕೂಡ ಕೊಂಬಾಟ ಕ್ಲಬ್ ಎದುರುಗಡೆ ಒಂದು ಲೈನಲ್ಲಿ ಜಾಗ ಕೂಡ ಮಾಡಿಸಿದ್ದೇವೆ. ಅದಕ್ಕೆ ಹೊಸದಾಗೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದೇವೆ. ಅದೇನಾದ್ರು ಅಲರ್ಟ್ ಆದರೆ ವಿಶ್ವೇಶ್ವರಯ್ಯ ಬಡಾವಣೆ ಸುತ್ತಮುತ್ತ ನಮ್ಮ ಬಡಾವಣೆಗಳಿಗೋಸ್ಕರನೇ ಒಂದು ಪೊಲೀಸ್ ಸ್ಟೇಷನ್ ಆಗ್ತದೆ. ಆದರೆ ಅನುಕೂಲ ಭಾಳ ವೇಗವಾಗಿ ಈ ವಿಶ್ವೇಶ್ವರಯ್ಯ ಬಡಾವಣೆ ಬೆಳೀತಾ ಇದೆ. ಅದಕ್ಕೇನೆಲ್ಲ ಮೂಲಭೂತ ಸೌಕರ್ಯ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೇವೆ. ನಮ್ಮ ಸಿಂಗೇಗೌಡರು ಏನು ಒಂದು ಲವ್ ಲೆಟರ್ ಕೊಟ್ಟಿದ್ದಾರೆ, ಅದರಲ್ಲಿ ಪಕ್ಕದ ಜಾಗದವರು ಒತ್ತರಿಸಕ್ಕೆ ಬಂದಿದ್ದಾರೆ. ಆ ಕಡೆ ರೋಡ್ ಇದೆ ಅವ್ರಿಗೆ, ಈ ಕಡೆ ರೋಡ್ ಇದೆ. ಈ ಕಡೆ ರೋಡು ಬೇಕು ಅನ್ನೋದಕ್ಕೆ ನಮ್ಗೆ ಹಿಂದೇನೋ ಒಂದು ಸಾರಿ ಕೇಳಿದ್ರು ಅವರು, ಸಿಂಗೇಗೌಡ್ರೆ ದಯವಿಟ್ಟು ಈ ರೋಡ್ಗೆ ನಮಗೆ ಬಿಟ್ಕೊಡಿ ಅಂದರು. ಇಲ್ಲ ಆಗಲ್ಲ ಅನ್ನೋದಕ್ಕೆ ನಿಮ್ಮ ಅಸೋಸಿಯೇಷನ್ ಸ್ವಲ್ಪ ದುಡ್ಡು ಕೊಡ್ತೀವಿ ಬಿಟ್ಕೊಡಿ ಅಂದರು. ಖಂಡಿತ ಆಗಲ್ಲ ಅಂತ ಹೇಳಿದ್ರು. ಹಾಗಂದರೆ ನಾವು ಬೇಕಾದ್ರೆ ಸರ್ವೆ ಅವ್ರಿಗೆ ಒಂದು 2 ಲಕ್ಷ 3 ಲಕ್ಷ ಕೊಟ್ಬಿಟ್ಟು ನಾನು ಮಾಡ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋದ್ರು. ಆದರೂ ಸುಧಾ ನಾವು ಬಿಟ್ಟಿಲ್ಲ, ಪ್ರತಿ ಸಾರಿಗೂ ಅಡಚಣೆ ಮಾಡಿದು. ಕೊನೆಗೆ ಸಾಹೇಬರು ನಮ್ಗೆ ಸಿಕ್ಕದಿಂದ ಅವ್ರು ಗಮನ ತಂದಿದ್ದೀವಿ. ಈ ಪಾರ್ಕ್ನ ಮಾಡಿಕೊಡ್ಬೇಕಂತ ಸಾಹೇಬ್ರಿಗೆ ಮನವಿ ಮಾಡ್ಕೊಡ್ತಾ ಇದ್ದೀವಿ. Three 57034 ಈ ಲೇಔಟು ಸ್ವಲ್ಪ ದೊಡ್ಡದಿರೋದ್ರಿಂದ ಈ ಬಡಾವಣೆ ಸ್ವಲ್ಪ ಮನೆಗಳು ಬರೋದು ಲೇಟ್ ಆಗ್ತಾ ಇದೆ. ಬಂದಿದೆ, ಸುಮಾರು ಮನೆಗಳು ಬಂದಿದೆ. ಆದ್ರೂ ದೊಡ್ಡದಿರೋದ್ರಿಂದ ಎಲ್ಲ ರೋಡಲ್ಲಿ 2 ಮನೆ 3 ಮನೆ ಇದೆ. ಹಾಗಾಗಿ ನಮ್ಗೆ ಏನು ತೊಂದರೆ ಅಂದರೆ ಇಲ್ಲಿ ಸ್ಟ್ರೀಟ್ ಲೈಟದು ಸ್ವಲ್ಪ ಇದೆ ಸರ್. ನಾನೇ ಇದು ಮಾಡಿದ್ದೀನಿ. ಸ್ಟ್ರೀಟ್ ಲೈಟದು ಡ್ರೈನೇಜ್ ಸ್ವಲ್ಪ ತೊಂದರೆ ಇದೆ. ಆಮೇಲೆ ರೋಡಲ್ಲಿ ಗಿಡಗಳು ಬೆಳೆದಿತ್ತು. ನಮ್ಮ ಅಸೋಸಿಯೇಷನ್ ಫಂಡ್ಸ್ ಯೂಸ್ ಮಾಡಿ ಆ ಗಿಡಗಳನ್ನೆಲ್ಲ ನಾವೇ ತೆರವು ಮಾಡಿದ್ವಿ ಸರ್. ಆಮೇಲೆ ನಮಗೆ ಫಾರ್ಚುನೇಟ್ಲಿ ಸರ್ ಅಭಯದಿಂದ ನಮಗೆ ಟಾರ್ ಬಂತಿಲ್ಲಿ. ಆ ಟಾರ್ ಬಂದಾಗಿನಿಂದ ರೋಡುಗಳು ನೋಡೋದು ತುಂಬ ಚೆನ್ನಾಗಿದೆ. ಬಟ್ ಸ್ಟ್ರೀಟ್ ಲೈಟದು ಸ್ವಲ್ಪ ಪ್ರಾಬ್ಲಮ್ ಇದೆ. ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ಬಡಾವಣೆಗೆ ಕಾವೇರಿ ನೀರು, ಆ ಬಡಾವಣೆ ಈ ಥರ ಆಗಬಾರ್ದಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. 13ರಿಂದ 18 ಸರ್ ವಿಶ್ವೇಶ್ವರಯ್ಯ ಬಡಾವಣೆ ಅವ್ರ ಹೆಸರು ಇಟ್ಬಿಟ್ಟಿದ್ದಾರೆ, ಬಟ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇನ್ನೂ ಹೆಚ್ಚು ಕಡಿಮೆ 1,000 CS ಸೈಟ್ಗಳಿದೆ. ಈಗ ಏನಾದರೂ ನೀವು ಆ್ಯಕ್ಷನ್ ಮಾಡಿದ್ರೆ 3,500 4,000 ಹೋಗ್ತದೆ. ಒಂದು 250 ಕೋಟಿ ನೀವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ರೆ ಆ ವಿಶ್ವೇಶ್ವರಯ್ಯ ಬಡಾವಣೆಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಅವ್ರು ಚಾಚು ತಪ್ಪದೆ ಸುಮಾರು 300 ಕೋಟಿ ಹಣವನ್ನು ವಿಶ್ವೇಶ್ವರಯ್ಯ ಬಡಾವಣೆಗೆ ಬಿಡುಗಡೆ ಮಾಡಿದ್ರು. 3,500 4,000 ಇದ್ದದ್ದು CA ಜಾಗ 10-12 ಸಾವಿರಕ್ಕೆ ಹೋಯ್ತು. ಇವತ್ತು 18,000 ರೂಪಾಯಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಬ್ಲ್ಯಾಕಲ್ಲಿ 18,000 ರೂಪಾಯಿ ಹೋಗ್ತಾ ಇದೆ. ಅಷ್ಟು ಡೆವಲಪ್ಮೆಂಟ್ ಆಗಿನ 13ರಿಂದ 18. ಇನ್ನೂ ಕೂಡ ಕಾವೇರಿ ನೀರು ಅಲ್ಲಿ ಅಸೋಸಿಯೇಷನ್ ಅವರೆಲ್ಲ ಕೂಡ ಭಾಳಷ್ಟು ಹೋರಾಟ ಮಾಡಿದ್ರು. ಅದರ ಪ್ರತಿಫಲ ಕಂಪ್ಲೀಟ್ ಕಾವೇರಿ ನೀರನ್ನು ಕೂಡ ಅಲ್ಲಿಗೆ ಬರ್ತಕ್ಕಂಥದ್ದು ಕೂಡ ಆಗಿದೆ. ಕೊಂಬಘಟ್ಟ ಸುತ್ತಮುತ್ತ ಇರ್ತಕ್ಕಂಥದ್ದು ಕೂಡ ಸುಮಾರು 14 ಕೋಟಿ ಈಗ ನೆನ್ನೆ ಕೂಡ ಟೆಂಡರ್ ಮಾಡಿಸಿದ್ದಾರೆ. ಅವರೊಂದು 3-4 ತಿಂಗಳಿಂದ ಸತತ ಪ್ರಯತ್ನ. ಹಿಂಗೆ ಅನೇಕ ಕಾರ್ಯಕ್ರಮಗಳು ಕೂಡ ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರ್ತದೆ ಅದೆಲ್ಲ ಕೂಡ 100ಕ್ಕೆ 100 ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ಈಗ ವಿಶ್ವೇಶ್ವರಯ್ಯ ಬಡಾವಣೆಯವರು ಅಕ್ಕಪಕ್ಕ ಬಡಾವಣೆಗೆಲ್ಲ ಕೂಡ ಸ್ಟ್ರೀಟ್ ಲೈಟ್ನ ಹೊಸದಾಗಿ ಹಾಕ್ತಿದ್ದಾರೆ. ಕಾರ್ಪೊರೇಷನ್ಗೆ ಗ್ರೇಟರ್ ಬೆಂಗಳೂರು ಆದಮೇಲೆ ನಮ್ಮದು ಹೆಚ್ಚು ಕಡಿಮೆ 12 ವಾರ್ಡ್ ಬರ್ತದೆ. 5 ವಾರ್ಡ್ ಇತ್ತು, 8 ಆಯಿತು, ಈಗ 12 ವಾರ್ಡ್ ಆಗಿದೆ. ಎಲ್ಲ 12 ವಾರ್ಡ್ಗೂ ಕೂಡ LED ಲೈಟನ್ನು ಅಳವಡಿಸ್ತಕ್ಕಂಥದ್ದಕ್ಕೆ 2 ದಿವಸದಿಂದ ಚಾರ್ಜ್ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಪ್ರತಿಯೊಂದು ಕಂಬಕ್ಕೂ ಕೂಡ ಆಗ್ತಾ ಇದೆ. ಈಗ ವಿಶ್ವೇಶ್ವರಯ್ಯ ಬಡಾವಣೆ, ಬನಶಂಕರಿ ಬಡಾವಣೆ ಎರಡಕ್ಕೂ ಕೂಡ ಸ್ಟ್ರೀಟ್ ಲೈಟ್ನ ಆಗ್ತಕ್ಕಂಥದ್ದಕ್ಕೆ ಕೂಡ ಈಗ ಚಾಲು ಕೊಟ್ಟಿದ್ದೇವೆ. ಯಾರ್ಯಾರು ಅದಕ್ಕೆ ನಾನು ಕೆಲವು ನಂಬರ್ ಬರ್ಕೊಂಡಿದ್ದೇನೆ, ಸ್ಟ್ರೀಟ್ ಲೈಟ್ ಇಲ್ಲ ಅಂತೇಳಿ ಅವರಿಗೆ 2-3 ದಿವಸದಲ್ಲೇ ಲೈಟ್ ಆಗ್ತಕ್ಕಂಥದ್ದಕ್ಕೆ ಕೂಡ ಅವ್ರ ಅಸೋಸಿಯೇಷನವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನೀವು ಎಲ್ಲೆಲ್ಲಿ ಬೇಕು